ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಬೇರೆ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಾನಿವತ್ತಿಲ್ಲಿ ಸಿಂಪಲ್ಲಾಗಿ ಕೇವಲ ಅರ್ಧ ಗಂಟೆಯಲ್ಲೇ ಸೀರೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ, ಅದು ಡಿಸೈನ್ದು. ಸೊ ಫಸ್ಟ್ ಇಲ್ಲಿ 6 ದಾರನ ಮಾಡಿಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆಗೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಸೀರೆಗೆ ಲಾಕ್ ಮಾಡ್ಕೋಬೇಕು. ಫಸ್ಟು ಈ ರೀತಿ ಸೀರೆಗೆ ಲಾಕ್ ಮಾಡಿಕೊಂಡು ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ 2 ಟೈಮ್ಸ್ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 5 ಚೈನ್ಸ್ ಹಾಕೋತಿದ್ದೀನಿ. 5 ಚೈನ್ಸ್ ಹಾಕ್ಕೊಂಡು ಅದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇಲ್ಲಿ ಕುಚ್ಚು ಬರುತ್ತೆ. ಅದಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈಗೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ ನೀಡಲ್ ಹಾಕಿ ದಾರ ತಂದು, ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ, ಈ 3 ದಾರನೂ ಸೇರಿ ಒಂದು ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತಾರೆ. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಈಗ 3 ದಾರನೂ ಒಂದು ಮಾಡಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶಾ ಅಂತಾರೆ. ಸೊ ಇಲ್ಲಿ ನಾನು 8 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಆ ಫಸ್ಟ್ ಲಾಕ್ ಏನು ಮಾಡಿದ್ದೀವಲ್ಲ ಅದನ್ನು ಕೌಂಟ್ ಹಿಡಿದು 8, ಅದನ್ನು ಬಿಟ್ಟಂದರೆ 7 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇದು ನಂಬರ್ಸ್ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದು ಗ್ಯಾಪ್ ನಿಮಗೆ ಒಂದು ಆರ್ಚ್ ಮತ್ತು ಒಂದು ಕುಚ್ಚದ ಮಧ್ಯೆ ಗ್ಯಾಪ್ ಲಾಸ್ಟಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ. ನಿಮಗೆ ತುಂಬ ಗ್ಯಾಪ್ ಅನಿಸಿದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ಇಲ್ಲಿ ನಾನು 7 ಹಾಫ್ ಡಬಲ್ ಕ್ರೋಶಾ ಹಾಕ್ತಿದ್ದೀನಿ. ಆ ಫಸ್ಟ್ ಒಂದು ಲಾಕ್ ಏನಿದೆಯಲ್ಲ ಅದೊಂದು ಹಿಡಿದ್ರೆ ಸೊ ಟೋಟಲಾಗಿ 8 ಹಾಫ್ ಡಬಲ್ ಕ್ರೋಶಾ ಆಗ್ತವೆ. ಇಲ್ಲ ನೀವು ಬೇಕಂದರೆ ಸಿಂಗಲ್ ಕ್ರೋಶಾ ಕೂಡ ಹಾಕ್ಬೋದು, ಬಟ್ ನಾನು ಹಾಫ್ ಡಬಲ್ ಕ್ರೋಶಾ ಒಂದು ಸ್ವಲ್ಪ ತಿಕ್ಕಾಗಿ ಕಾಣಲಿ ದಾರ ಅಂತ ಹೇಳಿ ನಾನು ಇಲ್ಲಿ ಹಾಫ್ ಡಬಲ್ ಕ್ರೋಶಾ ಹಾಕಿದ್ದೀನಿ. ಇಲ್ಲಿ ಲಾಸ್ಟ್ ಒಂದು ಹಾಫ್ ಡಬಲ್ ಕ್ರೋಶಾ ಹಾಕ್ತಿದ್ದೀನಿ. ಸೊ ಟೋಟಲಾಗಿ 8, ಆ ಲಾಕ್ ಹಿಡಿದು 8 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಬೀಡ್ ಬೇಕು, ಯಾವ ಡಿಸೈನ್ ಬೇಕು ಆ ಬೀಡ್ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನಾವೀಗ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ನಾವೇನೀಗ ಲಾಕ್ ಮಾಡಿರ್ತೀವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು ಈ 3 ಚೈನ್ಸ್ನ ಅಲ್ಲೇ ಲಾಕ್ ಮಾಡೋಣ. ಸೊ ಇದು ಒಂದು ಪಿಕಾಟ್ ಶೇಪ್ ಬರುತ್ತೆ. ಸೊ ನಾವು ಫಸ್ಟೇನು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡ್ತೀವಲ್ಲ ಬೀಡನ್ನ ಸೀರೆಗೆ, ಆ ಲಾಕಿಗೆ ನಾವು ಒಂದು ಪಿಕಾಟ್ ಮಾಡ್ಕೋಬೇಕು. ಸೊ ಪಿಕಾಟ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಕಂಟಿನ್ಯೂ ಪಿಕಾಟ್ಸ್ ಮಾಡೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶಾ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ಸ್ ಹಾಕ್ಕೊಂಡು ಈ ಮಾಡಿದ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಇದು ಪಿಕಾಟ್ ಆಗುತ್ತೆ. ಸೊ ಹೀಗೆ ಇಲ್ಲಿ ನಾವು ಪಿಕಾಟ್ಸ್ ಹಾಕ್ಕೊಂಡು ಹೋಗಬೇಕು. ಆರ್ಚ್ ಟೈಪ್ ಒಂದು 6 ಅಥವಾ 7 ಪಿಕಾಟ್ಸ್ ಹಾಕಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಅದ್ರ ಪಕ್ಕದಲ್ಲೇ ಹೋಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ಮತ್ತು 2 ದಾರ ಒಂದು ಸತಿ ಡಬಲ್ ಕ್ರೋಶಾ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ 3 ಚೈನ್ನ ಈ ಮಾಡಿ ಡಬಲ್ ಕ್ರೋಶಾದ ಹಿಂದ್ಗಡೆ ಹೋಗಿ ಲಾಕ್ ಮಾಡಿ ಪಿಕಾಟ್ಸ್ ಮಾಡಬೇಕು. ಸೊ ಇಲ್ಲಿ ನಾನು 4th ಒನ್ ನಾವೇನು ಲಾಕಿಗೇನು ಪಿಕಾಟ್ ಮಾಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಕೌಂಟ್ ಹಿಡಿಬೇಕು. ಸೊ ಇಲ್ಲಿ ನಾನು ಟೋಟಲಾಗಿ 6 ಪಿಕಾಟ್ಸ್ ಮಾಡ್ತಿದ್ದೀನಿ. ನೀವು ನಿಮಗೆ ಹೆಚ್ಚು ಬೇಕಂದರೆ 7 ಇಷ್ಟು ಮಾಡಿ ಸಾಕು, 8 ಹೀಗೆ ಜಾಸ್ತಿ ಮಾಡಬೇಡಿ. ಜಾಸ್ತಿ ಮಾಡಿದರೆ ಅದು ಆರ್ಚ್ ಟೈಪ್ ಕಾಣೋದಿಲ್ಲ, ತುಂಬ ಓವರ್ಲ್ಯಾಪ್ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ನಾನಿಲ್ಲಿ 6 ಮಾಡಿದ್ದೀನಿ, ನೀವು ಕೂಡ 6 ಮಾಡಿ. ಸೊ ನೆಕ್ಸ್ಟ್ ಇದು 5th ಒನ್ ಪಿಕಾಟ್ಸ್ ಹಾಕ್ತಿದ್ದೀನಿ. ಈಗ ಲಾಸ್ಟ್ ಪಿಕಾಟ್ನ ಡಬಲ್ ಕ್ರೋಶಾ ಹಾಕ್ಕೊಂಡು ಹಾಕಬಾರ್ದು. ಸೊ ಲಾಸ್ಟ್ ಪಿಕಾಟ್ನ ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಂಡು ಹಾಕಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರನ ಒಂದು ಮಾಡಬೇಕು. ಒಂದು ಮಾಡಿ ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ಅದಕ್ಕೆ ಪಿಕಾಟ್ ಹಾಕಬೇಕು. ಯಾಕಂದರೆ ನಾವು ಫಸ್ಟ್ ಇಲ್ಲಿ ಲಾಕಿಗೆ ಪಿಕಾಟ್ ಹಾಕಿರ್ತೀವಲ್ಲ ಸೊ ಅದು ಚಿಕ್ಕದು ಕಾಣಿಸ್ತಿರುತ್ತೆ ಡಿಸೈನು. ಸೊ ಈ ಸೈಡು ಸೇಮ್ ಹಾಗೆ ಕಾಣಲಿ ಅಂತ ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಂಡು ಅದಕ್ಕೆ ಪಿಕಾಟ್ಸ್ ಮಾಡಬೇಕು. ಅಂದರೆ ಒಂದು ರೀತಿ ಆರ್ಚ್ ಟೈಪು
ಅದು ಕಾಣಿಸುತ್ತೆ. ಇವು ಮಧ್ಯದಲ್ಲಿ ಡಬಲ್ ಕ್ರೋಶೆ ಹಾಕಿದ್ದು ಸ್ವಲ್ಪ ಉದ್ದಕ್ಕೆ ಬರುತ್ತೆ. ಈ ಫಸ್ಟು ಮತ್ತು ಲಾಸ್ಟು ಸ್ವಲ್ಪ ಚಿಕ್ಕದು ಪಿಕಾಟ್ ಬರುತ್ತೆ. ಸೊ ಅಷ್ಟು 6th ಒನ್ ಹಾಕಿದ ಮೇಲೆ ನೆಕ್ಸ್ಟ್ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ನೆಕ್ಸ್ಟು ಬೀಡ್ ಆ್ಯಡ್ ಮಾಡೋಣ. ನಾವಲ್ಲಿ ಫಸ್ಟು ಈ ಆರ್ಚ್ ಮುಂಚೆ ಬೀಡ್ ಆ್ಯಡ್ ಮಾಡಿರ್ತೀವಲ್ಲ, ಸೊ ಅದಕ್ಕೆ ಇಲ್ಲೂ ಕೂಡ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ನೀವು ಯಾವ ಬೀಡೋ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಸೊ ಈ ರೀತಿ ಒಂದು ಆರ್ಚ್ ಈ ರೀತಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಮತ್ತೆ ನಾವು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗೋಣ. ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಬೇಕು. ಪಕ್ಕದಲ್ಲಿ ನೀಡಲ್ ಹಾಕಿ ದಾರ ತಂದು 3 ದಾರನ 1 ಮಾಡಬೇಕು. ಸೊ ಇಲ್ಲಿ ನಾವು 8 ಹಾಫ್ ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. ಸೊ ಇಲ್ಲಿ 8 ಹಾಕಿರ್ತೀನಲ್ಲ, ಅದಕ್ಕೆ ಈ ಕಡೆ ಕೂಡ 8 ಹಾಕ್ತಿದ್ದೀನಿ. ಒಂದೇ ಕೌಂಟಲ್ಲಿ ಹಾಕಿ ಹೆಚ್ಚು ಕಮ್ಮಿ ಮಾಡಿದರೆ ನೀಟ್ ಕಾಣೋದಿಲ್ಲ ಡಿಸೈನು. ಸೊ ಇಲ್ಲೂ ಕೂಡ 8 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ನಾನು. ಡಿಸೈನು ತುಂಬ ಸಿಂಪಲ್ ಆಗಿದೆ, ಜಲ್ದಿ ಮುಗಿಯುತ್ತೆ. ಸೊ 8 ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಂಡು ಅದನ್ನ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಎಲ್ಲಿಗೆ ಬರುತ್ತೆ ಸ್ಟ್ರೇಟಾಗಿ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡಬೇಕು. ನಾವು ಫಸ್ಟ್ ಕುಚ್ಚಿಗೆ ಏನು ಚೈನ್ ಹಾಕಿರ್ತೀವಲ್ಲ ಅದನ್ನು ಡೈರೆಕ್ಟ್ ಲಾಕ್ ಮಾಡಬೇಕು. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಬಂದಿರುತ್ತಲ್ಲ ಪಕ್ಕದ ಫಸ್ಟ್, ಸೊ ಅದಕ್ಕೆ ಲಾಸ್ಟ್ ಲಾಕ್ ಕೂಡ ಹಾಫ್ ಡಬಲ್ ಕ್ರೋಶೆ ಮಾಡಿನೇ ಹಾಕಬೇಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಮತ್ತೆ 8 ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಂಡು ಹೋಗೋಣ. ಸೊ ಟೋಟಲಾಗಿ ಇಲ್ಲೂ ಲಾಕ್ನ ನಾವು ಹಾಫ್ ಡಬಲ್ ಕ್ರೋಶೆ ಮಾಡಿ ಮಾಡಬೇಕು. ಈ ಕುಚ್ಚು ಕಟ್ಟಕ್ಕೆ ಏನು ಚೈನ್ಸ್ ಹಾಕಿರ್ತೀವಲ್ಲ ಅದನ್ನು. ಸೊ ಇಲ್ಲೂ 8 ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸೊ 8 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತು ಈ ರೀತಿ ಆಚೆ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಸೊ ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಅದನ್ನ ಲಾಕ್ ಮಾಡಬೇಕು. ಸೀರೆಗೆ ಒಂದು ಸತಿ ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ 3 ಚೈನ್ಸ್ ಹಾಕ್ಕೊಂಡು ಪಿಕಾಟ್ ಮಾಡ್ಕೋಬೇಕು. ಈ ಲಾಕ್ ಏನಿರುತ್ತಲ್ಲ ಈ ಲಾಕಿಗೆ ಪಿಕಾಟ್ ಮಾಡ್ಕೋಬೇಕು. ಮತ್ತು ನಿಡಲ್ ಒಂದು ಸತಿ ದಾರ ಸುತ್ತಿ ಅದ್ರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡಿ ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕಿ ಪಿಕಾಟ್ ಮಾಡಬೇಕು. ಸೊ ಇಲ್ಲೂ ಕೂಡ 5 ಪಿಕಾಟ್ಸ್ ಹಾಕ್ತಿದ್ದೀನಿ. 5 ಆದಮೇಲೆ ಲಾಸ್ಟ್ ಒಂದು ಚೇಂಜ್ ಹಾಕಬೇಕು. ಸೊ 5 ಪಿಕಾಟ್ ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದರ ಪಕ್ಕದಲ್ಲಿ ಹೋಗಿ ದಾರ ತಂದು ಈಗ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಹಾಕಿ ಅದರ ಹಿಂದ್ಗಡೆ ಹೋಗಿ ದಾರ ತಂದು 3 ಚೈನ್ ಲಾಕ್ ಮಾಡಿ ಪಿಕಾಟ್ ಮಾಡೋಣ. ಸೊ ಈ ರೀತಿ ಕಾಣಿಸುತ್ತೆ. ಫಸ್ಟು ಮತ್ತು ಲಾಸ್ಟು ಪಿಕಾಟು ಸಣ್ಣದಿರಬೇಕು. ಸೊ ಇಷ್ಟು ಹಾಕಿದ ಮೇಲೆ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಬೀಡ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆ ಎತ್ತಿ ಸಿಲ್ವರ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ನಾನು. ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡಬೇಕು. ಸೊ ಈಗ ಇದು ಆರ್ಚ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ 8 ಹಾಫ್ ಡಬಲ್ ಕ್ರೋಶೆ ಕುಚ್ಚು ಚೈನು ಮತ್ತು 8 ಹಾಫ್ ಡಬಲ್ ಕ್ರೋಶೆ ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋದರೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಕಂಟಿನ್ಯೂ ಪೂರ್ತಿ ಸೀರೆ ಹೀಗೆ ಹಾಕಬೇಕು. ಈಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೇನೆ ನೋಡಿ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ, ಸಿಂಪಲ್ ಆಗಿದೆ. ತುಂಬ ಬೇಗ ಅರ್ಧ ಗಂಟೆಯಲ್ಲೇ ಹಾಕಿ ಮುಗಿಸ್ಬೋದು. ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನಿಮಗೆ ಕುಚ್ಚು ತುಂಬ ಡಿಫ್ರೆನ್ಸ್ ಅಂದರೆ ತುಂಬ ದೂರ ಅನ್ನಿಸ್ತಿದೆ ಅಂದರೆ ನೀವೇನಿದು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ ಅವನ್ನ ಕಡಿಮೆ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಹತ್ತಿರ ಬರುತ್ತೆ ಕುಚ್ಚು. ಸೊ ಪೂರ್ತಿ ಡಿಸೈನು ಹೀಗೆ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.